ಇನ್ನು ಶಿವಮೊಗ್ಗದಲ್ಲಿ ಸಂಸದ ಬಿವೈ ರಾಘವೇಂದ್ರ ಭರ್ಜರಿ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಬಿವೈ ರಾಘವೇಂದ್ರ ಮತ್ತೊಮ್ಮೆ ಸಂಸದರಾಗಿ ಗೆದ್ದು ಬರಲಿ ಅಂತ ಅಭಿಮಾನಿಗಳು ಭದ್ರಾವತಿ ವಿಧಾನಸಭಾ ಕ್ಷೇತ್ರದ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಹಮ್ಮಿಕೊಂಡಿದ್ದರು. ಪೂಜೆಯಲ್ಲಿ ಭಾಗಿಯಾದ ಸಂಸದ ರಾಘವೇಂದ್ರ ಬಳಿಕ ಬಹಿರಂಗ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದರು. ಭದ್ರಾವತಿಯ ಎಂಪಿಎಂ ಕಾರ್ಖಾನೆಯನ್ನು ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ 140 ಕೋಟಿ ರೂಪಾಯಿಗಳಿಗೆ ಎಸ್ಬಿಐ ಬ್ಯಾಂಕ್ಗೆ ಅಡಮಾನ ನೀಡಲಾಗಿತ್ತು. ಬಿಎಸ್ ಯಡಿಯೂರಪ್ಪನವರ ಅಧಿಕಾರ ಅವಧಿಯಲ್ಲಿ 70 ಕೋಟಿಗೆ ಒನ್ ಟೈಮ್ ಸೆಟಲ್ಮೆಂಟ್ ಮಾಡಿ ಎಂಪಿಎಂ ಆಸ್ತಿಯನ್ನು ಉಳಿಸಲಾಯಿತು. ವಿರೋಧಿಗಳು ಬೇಕಾಬಿಟ್ಟಿ ಆರೋಪ ಮಾಡ್ತಾ ಇದ್ದಾರೆ. ಆದರೂ ದೇವರು ಮೆಚ್ಚುವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಶಿವಮೊಗ್ಗ ಕ್ಷೇತ್ರದಾದ್ಯಂತ ರಾಷ್ಟ್ರೀಯ ಹೆದ್ದಾರಿ, ರೈಲ್ವೆ ವ್ಯವಸ್ಥೆ, ವಿಮಾನ ನಿಲ್ದಾಣ ಮೊದಲಾದವುಗಳ ಅಭಿವೃದ್ಧಿ ಮೂಲಕ ಕೈಗಾರಿಕಾ ಉದ್ಯಮ ಬೆಳವಣಿಗೆಗೆ ಉತ್ತೇಜನ ನೀಡಲಾಗ್ತಾ ಇದೆ ಅಂತ ರಾಘವೇಂದ್ರ ಹೇಳಿದರು. ಈ ವೇಳೆ ಎಂಎಲ್ಸಿ ರುದ್ರೇಗೌಡ, ಬಿಜೆಪಿ ಹಾಗೂ ಜೆಡಿಎಸ್ ಮುಖಂಡರು ಉಪಸ್ಥಿತರಿದ್ದರು. ತಾವೆಲ್ಲರೂ ಕೂಡ ಸೇರಿ ನೂರಾರು ದೇವಾನುದೇವತೆಗಳ ಸಂಕಲ್ಪವನ್ನು ಮಾಡಿ ಹಾರೈಸಿ ತಮ್ಮ ಸಮ್ಮುಖದಲ್ಲಿ ಪ್ರಸಾದವನ್ನ ಸ್ವೀಕಾರ ಮಾಡುವಂತ ಭಾರತ ವಿಶ್ವಗುರು ಆಗ್ಬೇಕು ಅಂತ ಹೇಳಿ ಸಂಕಲ್ಪದೊಂದಿಗೆ ಒಂದು ವಿಶೇಷ ಪೂಜೆಯ ಒಂದು ಸಮಾರಂಭ. ಈ ಚುನಾವಣೆಯ ಒಂದು ಚೌಕಟ್ಟಲ್ಲಿ ಒಂದು ವಿಭಿನ್ನವಾದಂತ ಒಂದು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮಕ್ಕೆ ಶಕ್ತಿ ತುಂಬಿಕೊಂಡಂತ ವೇದಿಕೆ ಮುಂಭಾಗದಲ್ಲಿರುವಂತ ಎಲ್ಲ ಸಮಾಜ, ದೇವಸ್ಥಾನಗಳಿರ್ಬೋದು, ಧರ್ಮದ ಮುಖಂಡಗಳಿರ್ಬೋದು, ಬಂದಂತ ತಮಗೆಲ್ಲರೂ ಕೂಡ ವೇದಿಕೆ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದನೆಯನ್ನ, ಕೃತಜ್ಞತೆಯನ್ನ ಮೊದಲಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.